ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನೀವು ನೋಡ್ತಿದ್ದೀರಾ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಡೇದು ವ್ಲಾಗ್. ಬನ್ನಿ, ಇವತ್ತು ಏನೆಲ್ಲ ನಡೀತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ನಿಜವಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಗಾಳಿ ಇದೆ ಅಂತ. ನೋಡಿದ್ರಲ್ಲ ಎಷ್ಟು ಗಾಳಿ ಉಂಟಂತ. ನಾನು ಸ್ವಲ್ಪ ಇವತ್ತು ಲೇಟ್ ಆಯಿತು ಎದ್ದೇಳಲಿಕ್ಕೆ. ನಾನು ಎದ್ದೇಳಬೇಕಾದ್ರೇ ನನಗೆ ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಎಲ್ಲಿಂದ ಅಂತ ನೋಡಿದ್ರೆ ನನ್ನ ಹಸ್ಬೆಂಡ್ ಕಿಚನಲ್ಲಿ ಏನೋ ಮಾಡ್ತಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ ಅಂತ ನಾನು ಇವಾಗ ಹೋಗಿ ನೋಡ್ತೇನೆ. ನೀವು ಸಹ ಬನ್ನಿ. ಅಡಿಗೆ ಎಲ್ಲ ಮಾಡಿ ಆಯಿತು. ಇವಾಗ ಸ್ವಲ್ಪ ಕ್ಲೀನ್ ಮಾಡ್ತಿದ್ದಾರೆ. ಹಾಯ್, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಸೇಮ್ ಟು ಯು. ಎಂತ ಮಾಡಿದ್ದೀರಾ ಸ್ಪೆಷಲ್? ಸ್ಪೆಷಲ್ ನೋಡಿ, ಇಲ್ಲಿ ಕುಕ್ಕರಲ್ಲಿ ಎಂಥದ ಬೇಯ್ತಾ ಉಂಟು. ಈ ಕುಕ್ಕರಲ್ಲಿ ಗೀ ರೈಸ್ ರೆಡಿಯಾಗಿದೆ ಅಂತೆ. ಇವತ್ತು ನನಗೆ ಎಂಥ ಕೆಲಸ ಇಲ್ಲ, ಎಲ್ಲ ನನ್ನ ಹಸ್ಬೆಂಡೇ ಮಾಡ್ತಾರೆ. ಇವತ್ತು ನನ್ನ ಮದುಮಗಳಲ್ಲ, ನಾನು ಫ್ರೀಯಾಗಿರೋದು ಅಲ್ಲ. ಎಲ್ಲ ಮಾಡ್ತೀರಲ್ಲ ನೀವು. ಹಲೋ, ಈಚೆ ನೋಡಿ ಮಾರ್ರೆ, ಬಿಸಿ ಇದ್ದಾರೆ ಕೆಲಸ ಮಾಡೋದ್ರಲ್ಲಿ. ಮತ್ತೆ ಸಿಗ್ತೀನಿ. ನಾನು ಏನೆಲ್ಲ ಮಾಡ್ತೀನಿ ಇವತ್ತು ಫುಲ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾಪ ನನ್ನ ಹಸ್ಬೆಂಡ್ ಬೆಳಗ್ಗೆ ಬೇಗ ಎದ್ದು ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದಾರಲ್ವ, ಹಾಗಾಗಿ ನಾನು ಬೇರೆ ಏನೋ ಅವರಿಗೆ ಕೆಲಸ ಕೊಡೋದು ಬೇಡ ಅಂತ ಪಾತ್ರೆ ನಾನೇ ತೊಳಿತೇನೆ ಅಂತ ಹೇಳಿದೆ. ಇವಾಗ ನಾನು ನೈಟ್ ತೊಳೆದಿಟ್ಟ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆ ಟೈಮಲ್ಲಿ ಅವರು ಮನೆ ಕಸ ಎಲ್ಲ ಗುಡಿಸ್ತೇನೆ ಅಂತ ಹೇಳಿದರು. ಸೊ ಹಾಗಾಗಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕಸ ಎಲ್ಲ ಗುಡಿಸ್ತೀನಿ ಅಂತ ಹೇಳಿದರು. ಇಲ್ಲಿ ತುಂಬ ಕೋಲ್ಡ್ ಇರೋದ್ರಿಂದ ಬೆಳಿಗ್ಗೆ ನೀರಿಗೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಕೋಲ್ಡ್ ಇರುತ್ತೆ ನೀರು. ಹಾಗಾಗಿ ಅವ್ರು ಹೇಳಿದರು ನಾನೇ ತೊಳಿತೇನೆ, ನೀನು ತೊಳಿಬೇಡ ಅಂತ ಹೇಳಿದರು. ಆದರೂ ಪರವಾಗಿಲ್ಲ, ಇಷ್ಟೊಂದು ಮಾಡ್ತಾರಲ್ವ, ಅದಕ್ಕಾಗಿ ನಾನು ಬೇಡ ನಾನೇ ತೊಳಿತೇನೆ ಅಂತ ಹೇಳ್ತಾ ಇದ್ದೆ. ಮತ್ತು ಗಂಡಸರು ಅಡುಗೆ ಕೊನೆಗೆ ಬಂದರೆ ಗೊತ್ತುಂಟಲ್ವ, ಎಷ್ಟೊಂದು ಪಾತ್ರೆ ತೆಗಿತಾರಂತ ಗೊತ್ತಿಲ್ಲ. ಮಾಡಿದ್ದೇನೋ ಚಿಕನ್ ಗ್ರೇವಿ ಮತ್ತು ಗೀ ರೈಸ್, ಅದಕ್ಕೆ ಇಷ್ಟೊಂದು ಪಾತ್ರೆ ಹಾಕಿದ್ದಾರಂದರೆ ಅದಕ್ಕೆ ನಾನೇ ಮಾಡಿರ್ಬೋದಂತ ಅನಿಸ್ತಾ ಇತ್ತು. ಬಟ್ ಏನು ಮಾಡೋದು, ಅವ್ರು ಪ್ರೀತಿಯಿಂದ ಮಾಡುವಾಗ ಪರವಾಗಿಲ್ಲ ಅಂತ ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಸ್ಟೋರಿ ಏನಾದರೂ ಆಗುತ್ತಾ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಹೆಣ್ಮಕ್ಳ ಕೆಲಸ ಹೆಣ್ಮಕ್ಳೇ ಮಾಡಬೇಕು ಆ ಥರ ಏನಿಲ್ಲ. ಅವ್ರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಮನೆ ಕೆಲಸದಲ್ಲಿ ಆಗಲಿ, ಅಡುಗೆ ವಿಷಯದಲ್ಲಿ ಆಗಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನನಗೆ ಹುಷಾರಿಲ್ಲದೆ ಇರುವಾಗ ಆಗಲಿ ನನಗೆ ಏನೂ ಕೆಲಸ ಮಾಡಲಿಕ್ಕೆ ಬಿಡಲ್ಲ. ಅವರೇ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಮತ್ತು ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಗಂಡ್ಮಕ್ಳು ಕೂಡ ಅವ್ರ ವೈಫ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ಯಾವುದೇ ಈಗೋ ಆ ಥರ ಏನಿಲ್ಲ. ನಾನು ನೋಡಿದ ಪ್ರಕಾರ ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಅಂತಲೇ ಕೇಳ್ಪಟ್ಟಿದ್ದೀನಿ. ಮತ್ತು ನೋಡಿ, ನಾನು ಪಾತ್ರೆ ತೊಳೆದಾಯಿತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಮನೆಗೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿಟ್ಟಿದ್ದಾರೆ. ಹೊರಗಡೆ ಏನೋ ಮಾತಾಡ್ತಿದ್ದಾರೆ. ಯಾರಂತ ನೋಡಿದರೆ ನೀವೇ ನೋಡಿ. ನನ್ನ ಹಸ್ಬೆಂಡ್ ಡೈಲಿ ಬೆಳಗ್ಗೆದ್ದು ಅವರು ತಿಂಡಿ ತಿಂತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಡೈಲಿ ಈ ಹಕ್ಕಿಗಳಿಗೆ ಫುಡ್ ಹಾಕ್ತಾರೆ. ಅವರಿಗಂತೂ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ನನಗಂತೂ ಇದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲಪ್ಪ. ಈ ಹಕ್ಕಿಗಳಿಗೆಲ್ಲ ಡೈಲಿ ಅವರೇ ಫುಡ್ ಹಾಕಿ ಎಲ್ಲ ಇವುಗಳನ್ನು ಅವರೇ ಮೇಂಟೈನ್ ಮಾಡೋದು. ನಿಮಗೆ ಬೇಕಿದ್ದರೆ ಒಂದು ಸಪ್ರೇಟ್ ವಿಡಿಯೋ ಬೇಕಿದ್ದರೂ ಹಾಕ್ತೀನಿ ನಾನು, ಅವರು ಏನೆಲ್ಲ ಫುಡ್ ಕೊಡ್ತಾರೆ, ಹೇಗೆ ಮೇಂಟೈನ್ ಮಾಡ್ತಾರೆ ಈ ಹಕ್ಕಿಗಳನ್ನು ಅಂತ. ಎಲ್ಲ ರೂಮ್ ಕೂಡ ಅವರೇ ಗುಡಿಸಿದ್ರು. ನಾನು ಮತ್ತೆ ಪಾತ್ರೆ ತೊಳಿತಾ ಇದ್ದೆ ಅಲ್ವಾ, ನನಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಲಿಕ್ಕಿದೆ. ಹಾಗಾಗಿ ಕಿಚನ್ ಎಲ್ಲ ನಾನೇ ಗುಡಿಸ್ತೇನೆ ಅಂತ ಹೇಳಿದೆ. ಹಾಗೆ ನಾನಿವಾಗ ಕಿಚನ್ ಎಲ್ಲ ಗುಡಿಸ್ತಾ ಇದ್ದೇನೆ.
ಅಷ್ಟರಲ್ಲಿ ಅವರು ಹಕ್ಕಿಗಳಿಗೆ ಫುಡ್ಡೆಲ್ಲ ಇಟ್ಕೊಂಡು ಬರ್ತಾರಲ್ವ, ಆಮೇಲೆ ಆರಾಮ್ಸೆ ನಾವು ಕೂತ್ಕೊಂಡು ತಿಂಡಿ ತಿನ್ಬೋದು ಅಂತ ನಾನಿವಾಗ ಕುಡಿಸ್ತಾ ಇದ್ದೇನೆ. ಮತ್ತು ನಮಗೆ ಇವತ್ತು ಸಂಜೆ ಮಂಗಳೂರಿಗೆ ಕೂಡ ಹೋಗಲಿಕ್ಕಿದೆ, ನಮಗೆ ನಾಳೆ ಒಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆರಾಮ್ಸೆ ನಾವು ಇಲ್ಲಿಂದ ಹೋಗ್ಬೋದಲ್ವಾ. ನಾವಿವಾಗ ತಿಂಡಿ ತಿಂತಾ ಇದ್ದೇವೆ. ತಿಂಡಿಗೆ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಅಂತ ಹೇಳಿದ್ನಲ್ವ, ಅದೇ ಇತ್ತು. ಬೆಳಿಗ್ಗೆ ಗೀ ರೈಸ್ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ, ಸೊ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ತಿಂಡಿ ತಿಂದ್ವಿ. ನಾವು ತಿನ್ನಬೇಕಾದ್ರೆ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ತುಂಬ ಟೇಸ್ಟ್ ಆಗಿತ್ತು ಗೀ ರೈಸ್, ಅದನ್ನೇ ನಾನು ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿದೆ ಅಂತ. ಈಗ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ಅಂದರೆ 3 ಗಂಟೆ ಆಗಿದೆ. ನನ್ನ ಹಸ್ಬೆಂಡ್ ಗುಲಾಬ್ ಜಾಮೂನ್ ಮಾಡಿದ್ದಾರೆ, ತೋರಿಸ್ತೇನೆ ನಿಮಗೆ. ನಿಜವಾಗಿ ನಾನು ಅವರಿಗೆ ಸರ್ಪ್ರೈಸ್ ಆಗಿ ಗುಲಾಬ್ ಜಾಮೂನ್ ಮಾಡುವ ಅಂತ ಇದ್ದೆ, ಬಟ್ ಅವರು ನನಗೆ ಕಾಲ್ ಮಾಡಿ, ಅವರು ಯಾವ ಟೈಮಿಗೆ ಮಾಡಿದ್ರು ಅಂತ ಗೊತ್ತಿಲ್ಲ, ಅವ್ರು ನನಗೆ ಕಾಲ್ ಮಾಡಿ ಹೇಳಿದರು ಗುಲಾಬ್ ಜಾಮೂನ್ ಮಾಡಿಟ್ಟಿದ್ದೇನೆ, ಟೇಸ್ಟ್ ಮಾಡಿ ನೋಡಂತ. ನನಗೆ ಗೊತ್ತೇ ಇಲ್ಲ ಯಾವಾಗ ಮಾಡಿದರು ಏನು ಅಂತ, ಬಟ್ ತುಂಬಾ ರುಚಿಯಾಗಿತ್ತು. ಇವಾಗ ಸಂಜೆ ಆಯಿತು, ನಾನು ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟಂತ ಹೇಳಿದ್ನಲ್ವ, ಹಾಗಾಗಿ ನಾನಿವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಹೊರಡ್ತಾ ಇದ್ದೇನೆ ಹೋಗಲಿಕ್ಕೆ ಅಂತ. ಇಲ್ಲಿ ತುಂಬಾ ಚಳಿ ಇರೋದ್ರಿಂದ ನಮ್ಮ ಸ್ಕಿನ್ನೆಲ್ಲ ತುಂಬಾ ಡ್ರೈ ಆಗುತ್ತೆ. ಸ್ಕಿನ್ ಲಿಪ್ಸ್ ಆಗಲಿ ಎಷ್ಟೇ ಮಾಯ್ಶ್ಚರೈಸರ್ ಹಾಕಿದರೂ ಕೂಡ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ. ಹಾಗಾಗಿ ಆವಾಗವಾಗ ನಾನು ಮಾಯ್ಶ್ಚರೈಸರ್ ಹಾಕ್ತಾನೆ ಇರ್ತೀನಿ. ಮತ್ತು ಇವಾಗ ನಾನಿಲ್ಲಿ ಲಿಪ್ಸಿಗೆ ವ್ಯಾಸ್ಲಿನ್ ಲಿಪ್ ಬಾಮ್ ಹಾಕ್ತಾ ಇದ್ದೀನಿ. ನಾನಿವಾಗ ವೈಟ್ ಟೋನ್ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೇನೆ ಫೇಸಿಗೆ. ಇದಂತೂ ತುಂಬಾ ಗ್ಲೋ ಕೊಡುತ್ತೆ ಫೇಸಿಗೆ. ನನ್ನಂತೂ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಕ್ರೀಮು. ಸಾರಿ, ನಾನು ಪ್ರಾಡಕ್ಟನ್ನೆಲ್ಲ ಉಲ್ಟಾ ಮಾಡಿ ತೋರಿಸಿದ್ದೇನೆ, ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ತೋರಿಸ್ತೇನೆ. ಮತ್ತು ನಾನಿವಾಗ ನನ್ನ ಲಿಪ್ಸಿಗೆ ಲಿಪ್ ಲೈನರ್ ಹಾಕ್ತಾ ಇದ್ದೇನೆ, ಮತ್ತು ಒಂದು ಮ್ಯಾಟ್ ಲಿಪ್ಸ್ಟಿಕ್ ಕೂಡ ಹಾಕ್ತಾ ಇದ್ದೇನೆ. ಇಷ್ಟೇ ನನ್ನ ಮೇಕಪ್ ರೂಟೀನ್. ನಾನು ಫಂಕ್ಷನಿಗಾಗಲಿ ಎಲ್ಲಿ ಹೋಗೋದಾದರೂ ಇಷ್ಟು ಮಾತ್ರ ಹಾಕೋದು. ಆಮೇಲೆ ನನ್ನ ಹೇರಿಗೆ ನಾನು ಸ್ಟ್ರೀಕ್ಸ್ ಅವರದ್ದು ಹೇರ್ ಸೀರಮ್ ಕೂಡ ಅಪ್ಲೈ ಮಾಡ್ತಾ ಇದ್ದೇನೆ. ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ನಾನು ಹೇರ್ ವಾಶ್ ಮಾಡಿದೆ, ಹಾಗೆ ನಾನೊಂದು ಕ್ಲಿಪ್ ಮಾತ್ರ ಹಾಕ್ಕೊಂಡೆ ಹೇರ್ ಡ್ರೈ ಆಗಲಿ ಅಂತ. ನನ್ನ ಹಸ್ಬೆಂಡ್ ಇನ್ನೂ ಕೂಡ ಬರಲಿಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಗಂಟೆ ಆಲ್ರೆಡಿ 6 ಆಗಿದೆ. ಇನ್ನು ನಾವು ಮ್ಯಾಂಗ್ಳೂರ್ ರೀಚ್ ಆಗಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ. ನಾನು ಇವರನ್ನು ತುಂಬಾ ಮಿಸ್ ಮಾಡ್ತೇನೆ. ನೋಡಿ, ನಾನು ಹತ್ತಿರ ಹೋಗುವಾಗ ಫುಡ್ ಹಾಕಲಿಕ್ಕೇ ಬಂದಿದ್ದೇನೆ ಅಂತ ಹತ್ತಿರ ಓಡಿ ಬರ್ತಾ ಉಂಟು. ನೋಡಿ, ನನ್ನ ಕೈ ಎಲ್ಲೆಲ್ಲ ತಗೊಂಡು ಹೋಗ್ತೇನೆ ಅಲ್ಲೆಲ್ಲ ಓಡಿ ಬರ್ತದೆ. ನಾನು ಅವರಿಗೆಲ್ಲ ಬಾಯ್ ಹೇಳಿಕೊಂಡು ಹೊರಟೆ. ಫೈನಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ನಾವು ಹೊರಟ್ವಿ ಮಂಗಳೂರಿಗೆ. ಗಂಟೆ ಆಲ್ಮೋಸ್ಟ್ 6:50 ಆಗಿತ್ತು ನಾವು ಹೊರಡಬೇಕಾದ್ರೆ. ನೈಟ್ ಟೈಮಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಗಾಡಿ ತುಂಬ ಇರುವುದಿಲ್ಲ ಅಲ್ವಾ, ಹಾಗಾಗಿ ನಾವು ಸ್ವಲ್ಪ ಬೇಗನೆ ರೀಚ್ ಆಗ್ಬೋದು. ನಾವಿಲ್ಲಿ ಕಾರ್ಕಳ ದಾಟಿ ನಿಟ್ಟೆ ಹತ್ರ ಒಂದು ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿದ್ವಿ. ಗಂಟೆ 10:30 ಆಗಿದ್ದರಿಂದ ಕಾರ್ಕಳದಿಂದ ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಕೂಡ ಕ್ಲೋಸ್ ಆಗಿತ್ತು. ಮತ್ತು ನಾವಿಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ನಾವು ಚಿಕನ್ ಪೆಪ್ಪರ್, ಮೋಮೋಸ್, ನೂಡಲ್ಸ್, ಫ್ರೈಡ್ ರೈಸ್ ಮತ್ತು ಲಾಲಿಪಾಪ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಆ್ಯಾವ್ರೇಜ್ ಆಗಿತ್ತು. ನಾವು ಲಾಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆದರೆ ಈ ಸಲ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಏನು ಮಾಡೋದು, ನಮಗೆ ತುಂಬ ಹಸಿವಾಗಿತ್ತು. ಮನೆಯಲ್ಲಿ ಕೂಡ ನಾವು ಎಂಥ ಫುಡ್ ಪ್ರಿಪೇರ್ ಮಾಡಬೇಡಿ, ನಾವು ಔಟ್ಸೈಡ್ ತಿಂದು ಬರ್ತೇವೆ ಅಂತ ಹೇಳಿದ್ವಿ. ಹಾಗೆ ಮತ್ತು ನಾವು ಇದನ್ನೇ ತಿಂದು ಮತ್ತು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ನಾವು ಟೇಸ್ಟ್ ಮಾಡಿದ್ರಲ್ಲಿ ಮೋಮೋಸ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬೇರೆ ಎಲ್ಲ ಸ್ಪೈಸಿ ಅಂತ ಹೇಳಿದರು, ಸ್ಪೈಸಿ ಇರಲಿಲ್ಲ. ಪರವಾಗಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಆ ಥರ ಆಗ್ತದೆ. ನಾವು ಲಾಸ್ಟ್ ಟೈಮ್ ತಿನ್ನುವಾಗ ಇಲ್ಲಿ ತುಂಬಾ ಚೆನ್ನಾಗಿತ್ತು, ಈ ಸಲ ಸ್ವಲ್ಪ ಆ್ಯಾವ್ರೇಜ್ ಆಗಿತ್ತು. ನೆಕ್ಸ್ಟ್ ಟೈಮ್ ಮೇ ಬಿ ಚೆನ್ನಾಗಿರ್ಬೋದು. ಮತ್ತು ಲಾಸ್ಟಿಗೆ ನನ್ನ ಹಸ್ಬೆಂಡ್ ಇಲ್ಲಿ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದರು. ನಾನು ಚಿಕ್ಕು ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದೆ. ನನಗೆ ಟೆಂಡರ್ ಕೋಕೋನಟ್ಟಿಗಿಂತ ಚಿಕ್ಕು ತುಂಬಾ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.